ಎತ್ತುಗಳ ಮೇಲೆ ಪಾಠ ತೊಡಿಕೆಗಳು ಮಾಡಿಕೊಂಡು ತಾತಾಜಿಗಳು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿಗಳನ್ನ ಅಷ್ಟೋ ಇಷ್ಟ ಉಳಿಸ್ಕೊಂಡು ಇವತ್ತು ಬಹಳ ಜೀವನವನ್ನು ತಮ್ಮದೇ ಆದಂಥ ಒಂದು ಜೀವನವನ್ನು ಕಟ್ಟಿಕೊಂಡು ತಮ್ಮ ಮಕ್ಕಳನ್ನ ಮರಿಗಳನ್ನ ವಿದ್ಯಾವಂತರನ್ನಾಗಿ ಮಾಡಿಕೊಂಡು ಜೀವನವನ್ನು ಕಟ್ಟಿಕೊಂಡಿದ್ದೀವಿ. ಆ ಭಾಗದ ರೈತರಿಗೆ ಈ ಧಿಕ್ಕಾರದ ಸರ್ಕಾರ, ದಿಕ್ಕೆಟ್ಟ ಸರ್ಕಾರ ಇನ್ನೆಲ್ಲೂ ಜಾಗ ಇರಲ್ವಾ? ಇಡೀ 3 ಕಡೆ ಬದಲಾವಣೆ ಮಾಡಿದ್ದಾರೆ. ಇದು 4ನೇ ಬಾರಿ ಇಲ್ಲಿ ಬಂದು ನಮ್ಮನ್ನೆಲ್ಲ ಈ ಪರಿಸ್ಥಿತಿಗೆ ತರಬೇಕು ಅಂತ ಹೇಳಿ ಇವತ್ತು ಸರ್ಕಾರಗಳು ತೀರ್ಮಾನ ತಗೊಳ್ತಾ ಇದ್ದಾವೆ. ಇದಕ್ಕೆ ಯಾವುದೇ ಕಾರಣಗಳು ನಮ್ಮ ಹಳ್ಳಿ 8 ಹಳ್ಳಿ ಜನ ಹೇಗಿದ್ದಾರೆ ಅವರೆಲ್ಲ ಅದೇ ಪ್ರಾಣ ಬಿಟ್ಟು ಪರವಾಗಿಲ್ಲ, ಭೂಮಿ ಬಿಡೋದಂತೂ ಇಲ್ಲ ಅಂತ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಇನ್ನು ಉಗ್ರವಾದ ಹೋರಾಟ ಮಾಡ್ತೀವಿ. ಯಾರೇ ಬರಲಿ, ಯಾವ ಮಿನಿಸ್ಟ್ರೇ ಬರಲಿ, ಯಾರನ್ನೇ ಅರೆಸ್ಟ್ ಮಾಡಲಿ, ಎಲ್ಲಾರ್ಗೂ ಏನೇ ಮಾಡಿರೋ ಚಿಂತೆ ಇಲ್ಲ, ನಾವು ಜಾಗ ಮಾತ್ರ ಬಿಡೋದಿಲ್ಲ ಅಂತೇಳಿ ಇವತ್ತು ನಮ್ಮ ಜನ ಒಗ್ಗಟ್ಟಿಂದ ನಾವು ಈ ಪ್ರತಿಭಟನೆ ಇದು ಫಸ್ಟ್ನೇದು. ಇನ್ನು ನಿರಂತರವಾಗಿ ಅದು ಎತ್ತುವರಿ ವೇದಿಕೆ ಕೈ ಬಿಡುವವರ ವಿರುದ್ಧ ಸಹ ನಾವು ಇನ್ನೊಂದು ಪೈಪ್ ಲೈನ್ ಮೂಲಕ ನಾವು ನೀರು ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ರೈತರು ಅಡ್ಡಿಪಡಿಸಿಲ್ಲ. ಪೈಪ್ ಲೈನ್ ಮೂಲಕ ಎಲ್ಲಿಗಾದ್ರೂ ತಗೊಂಡು ಹೋಗಿ ಅಂತ ಅನುಮತಿನೂ ಕೊಟ್ಟಿದ್ದೀವಿ. ಇವತ್ತು ಪೈಪ್ ಲೈನ್ ಬಿಟ್ಟ ಮೇಲೆ ನಿಮ್ಮ ಡ್ಯಾಮ್ ಮಾಡ್ತೀವಿ, 2000 ಚಿಲ್ಲರೆ ಇದ್ರೆ ನಾವಲ್ಲಿ ಡ್ಯಾಮ್ ನಿರ್ಮಾಣ ಮಾಡಿ 8 ಹಳ್ಳಿನ ನಾವು ಒಕ್ಕಲಿಸ್ತೀವಿ, ನೀವು ಜಾಗ ಖಾಲಿ ಮಾಡಿ ಅಂತೇಳಿ ಬಂದು ಬೆದರಿಕೆಗಳು ಹಾಕೊಂಡು ಏನೇನೋ ಈ ಸರ್ಕಾರಗಳು ಏನೊಂದು ಮಾಹಿತಿಗಳು ನಮಗಿಲ್ಲ. ಪರಿಹಾರದಿರ್ಬೋದು, ಯಾವುದೇ ಒಂದು ಇದಿರ್ಬೋದು, ಯಾವ ರೀತಿಯೊಳಗೂ ಯಾವ ರೈತರನ್ನು ಕರೆದು ರೈತರ ಸಂಪರ್ಕಕ್ಕೆ ತಗೊಂಡು ರೈತರ ಮುಖಂಡರಿಗೆ ಕರೆದು ಯಾವುದೇ ಒಂದು ಮಾತುಕತೆ ಮಾಡದಲ್ಲೇ ಬರೀ ಗೊಂದಲ ಸೃಷ್ಟಿ ಮಾಡಿ ಏನಾದರೂ ಸ್ವಲ್ಪ ಅಭಿವೃದ್ಧಿ ಕೆಲಸಗಳು ಬೋರ್ನೋ ತೋಟನೋ ಮನೇನ ಚಿತ್ರ ಕಟ್ಕೊಂಡೇ ಅಂದ್ರೆ ಅವ್ರಿಗೆ ನೆಮ್ಮದಿ ಕೆಡಿಸ್ತಾ ಇದೆ ಈ ಸರ್ಕಾರ. ಅದರಿಂದ ಖಂಡಿತವಾಗಿ ನಮ್ಮ ವಿರೋಧ ಇದೆ. ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ನಮ್ಮೂರಲ್ಲಿ ಸುಮಾರು 2014ರಿಂದ ಇಲ್ಲಿವರೆಗೂ ಎತ್ತಿನೊಡೆ ಒಂದು ಯೋಜನೆ ಅದು ಪೂರ್ಣ DPR ಆಗಿರುತ್ತೆ. ಆ DPR ಹೆಂಗೆ ಅಂದರೆ ಫಸ್ಟು ದಿವಂಗತರಾಗಿತ್ತು, ನಂತರ ಬೈಲೂರು ಪಪ್ಪ ಡ್ಯಾಮ್ ಅಂದರು, ಆಮೇಲೆ ಮಚ್ಚೇನಹಳ್ಳಿ ಲೆಕ್ಕೇನಹಳ್ಳಿ ಡ್ಯಾಮ್ ಅಂದರು. ಸೊ ಹಿಂಗೆ ಮಾಡ್ಕೊಂಡು ಅವರೇ ಆಗಿರ್ತಕ್ಕಂಥ DPR ಅನ್ನು ರೆಡಿ ಮಾಡಿಕೊಂಡು ಗೊತ್ತಾಯಿತು. ರೈತರ ವಿರೋಧಿ ಅವತ್ತಿಂದ ರೈತರು ವಿರೋಧ ಮಾಡ್ತಾಯಿದ್ರು. ಕಳೆದ ಬಾರಿ ಸುಮಾರು 8 ವರ್ಷದಿಂದ ಮಾಡ್ತಾನೆ ಇದೆ. ಸೊ ಹಂಗಾಗಿ ಮೊನ್ನೆ ರೀಸೆಂಟಾಗಿ ನಮ್ಮ ಕಳೆದ ಒಂದು 2 ತಿಂಗಳ ಹಿಂದೆ ನಮ್ಮ DK ಶಿವಕುಮಾರ್ ಸಾಹೇಬರು ಕೂಡ ನಮ್ಮ ಲೆಕ್ಕೇನಹಳ್ಳಿಗೆ ಬಂದಿದ್ರು. ಅಲ್ಲೂ ಕೂಡ ಈ ಡ್ಯಾಮ್ ನಿರ್ಮಾಣ ಮಾಡ್ತೀವಿ ಅಂತ ಅಂದರೂ ಕೂಡ ಅದಕ್ಕೆ ಮಾರನೇ ದಿನದಲ್ಲಿ ನಾವು ಸುಮಾರು ಒಂದು 500 ಜನ ರೈತರು ಸೇರಿ ಆ ಡ್ಯಾಮ್ ಆದಂಥ ಜಾಗದಲ್ಲಿ ನಾವು ಕೂತು ಧರಣಿ ಮಾಡಿ ಬೇಜಾರು ತರಿಸಿ ಮೀಡಿಯಾದವ್ರನ್ನೆಲ್ಲ ತರಿಸಿ ತುಂಬ ಹೋರಾಟಗಳು ಮಾಡಿದ್ವಿ. ಫೈನಲ್ ಆಗಿ ನಾವು ಹೋಗಿ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲೂ ಕೂಡ ಅವ್ರಿಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ, ರಾಜ್ಯಪಾಲರಿಗೆ ಕೊಟ್ಟಿದ್ದೀವಿ, ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಸಿವಿಲ್ ಕೋರ್ಟಲ್ಲೂ ಕೇಸ್ ಹಾಕಿದ್ದೀವಿ, ಸುಮಾರು ಒಂದು 100 ಜನ ಕೇಸ್ ಹಾಕಿದ್ದೀವಿ. ಫೈನಲ್ ಆಗಿ ನಾವು ಯಾವತ್ತೂ ಕೂಡ ಇಲ್ಲಿ ತಾಲೂಕಾದಲ್ಲಿ ಯಾವುದೇ ಒಂದು ಪ್ರತಿಭಟನೆ ಆಗಲಿ ಒಂದು ಧರಣಿ ಆಗಲಿ ಯಾವತ್ತೂ ಮಾಡಿರ್ತಿಲ್ಲ. ಕಳೆದ ಒಂದು ವಾರ ಹಿಂದೆ ಕೊಡಗೆರೆ ತಾಲೂಕು ತುಮಕೂರಿನಲ್ಲಿ ಮೊನ್ನೆ ಉಪಮುಖ್ಯಮಂತ್ರಿಗಳು ಬಂದಿದ್ದರು, ಪರಮೇಶ್ವರ್ ಬಂದಿದ್ದರು, ಮುಖ್ಯಮಂತ್ರಿಗಳು, ಅವರು ಕೂಡ ಆಹ್ವಾನ ಮಾಡಿದ್ವಿ. ಒಂದು ದೊಡ್ಡಬಳ್ಳಾಪುರದಲ್ಲೂ ಕೂಡ ಒಂದು ತಹಸೀಲ್ದಾರ್ ಒಂದು ಪ್ರತಿಭಟನೆಯನ್ನು ಮಾಡಿ ಅಹವಾಲನ್ನು ಕೊಡೋಣ ಅಂತ ಬಂದಿದ್ದೀವಿ ರೈತರ ಪರವಾಗಿ. ಸೊ ಹಾಗಾಗಿ ನಮ್ಮ ಅಹವಾಲನ್ನು ಸ್ವೀಕರಿಸಿ ಈ ಡ್ಯಾಮ್ ಯಾವುದೇ ಕಾರಣಕ್ಕೂ ನಾವು ಆಧರಿಕೆ ಬಿಡಲ್ಲ. ಅಲ್ಲಿ ನಮ್ಮ ಮೂಲ ಕೃಷಿಗೆ ಖುಷಿ ಹಾಗಾಗಿರೋದ್ರಿಂದ ಸುಮಾರು ಏನಾದರೆ ನಮ್ಮೂರು ಒಂದೇ ಊರಲ್ಲಿ ಒಂದೇ ಒಂದು ಗ್ರಾಮದಲ್ಲಿ 25 ಕೋಟಿಗೆ ಅಡಿಕೆ ಮಾರಾಟ ಮಾಡ್ತಿದ್ದಾರೆ ನಾವು. ಆ ಅಡಿಕೆ ಬಿಟ್ಟರೆ ನಮಗೆ ಬೇರೆ ಯಾವುದೂ ಇಲ್ಲ. ಅಲ್ಲಿ ಸುತ್ತಮುತ್ತ ಹಳ್ಳಿಗೆಲ್ಲ ಅಡಿಕೆ ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಆಮೇಲೆ ಪಕ್ಕದಲ್ಲೇನೆ ಕಸಿನ್ ಫ್ಯಾಕ್ಟ್ರಿ ಇದೆ, MLCC, ಆಮೇಲೆ ಟೆರಾ ಫಾರ್ಮ್ ಇದೆ. ಈಗೆಲ್ಲ ನಮ್ಮ ರೈತರ ಭೂಮಿಯ ತರ್ಸ್ಕೊಂಡ ಹೋದ್ರೆ ನಾವು ಹೆಂಗೆ ಬದುಕು ಕಟ್ಕೊಳ್ಬೇಕು ಮತ್ತೆ ಹೆಂಗೆ ನಾವು ಜೀವನ ಮಾಡಬೇಕು? ನಮ್ಮ ಕುಟುಂಬಕ್ಕೆ ರೈತರಾಗಿರೋದ್ರಿಂದ ಒಂದು ಕೂಲಿ ಮಾಡೋ ಕೆಲಸದಿಂದ ಒಂದೇ ರೈತರ ಕೆಲಸ ಅನುಭವಿದೆ. ಹಂಗಾಗಿ ದಯವಿಟ್ಟು ನಮ್ಮ ಮಕ್ಕಳೇ ಬಿಟ್ಬೇಡಿ ಅಂತ ಹೇಳ್ತಾ ನಾನು ಈ ಮೊನ್ನೆ ನನಗೆ ಹೇಳ್ತಾ ಇದ್ದೀವಿ. ನಾವು ಹೋರಾಟ ಮಾಡಿಕೊಂಡು 14 ಹೋರಾಟ ಮಾಡ್ತಾ ಇದೀವಿ. ಅದೇ DC ಸಾಹೇಬರು ಒಂದು ಮಚ್ಚನಹಳ್ಳಿ ಒಳಗೆ 1000 ಜನ ಸಂಖ್ಯೆ ಸೇರಿ ಆವತ್ತು ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡುವುದಿಲ್ಲ,
ಇರ್ತಕ್ಕಂಥ ಜನ, ಬಹಳ ಹಿಂದುಳಿದ ರೈತರು. ದಯವಿಟ್ಟು ನೀವು ಮನವಿ ಮಾಡಿ ಕೇಳ್ತೀವಿ. ನಮ್ಮ ಹಾಲಿ MLA ಸಾಹೇಬರಿಗೂ ಅಷ್ಟೇ, ಮಾಜಿ MLA ಅಷ್ಟೇ, ನಮ್ಮ DK ಸಾಹೇಬರಿಗೂ ಹಾಗೂ ಮುಖ್ಯಮಂತ್ರಿಗಳಿಗೂ ದಯವಿಟ್ಟು ಕೈ ಮುಗಿದು ಕೇಳ್ತೀವಿ. ರೈತರ ಪರವಾಗಿ ನಮ್ದು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಕೊರಟಗೆರೆ ತಾಲೂಕಿನ ಬಿಟ್ಟು ಮುಂದಕ್ಕೆ ತಗೊಂಡೋಗಿ ನೀವು ಎಲ್ಲ ಒಂದು ಅನುಕೂಲ ಆಗಿರ್ತಕ್ಕಂಥ ಜಾಗಗಳಿಗೆ ನೀವು ಮಾಡ್ಕೊಳ್ಳಿ ಸರ್. ನಾವು ಇಲ್ಲಿ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ರೈತರು ಬಹಳ ಅನ್ಯಾಯ ಆಗ್ತಾ ಇದೆ. ನಮ್ಮ ಇದೇ ಲೆಕ್ಕನಹಳ್ಳಿ ಡ್ಯಾಮು ಮತ್ತೆ ಇದು ಒಡರಳ್ಳಿ ಡ್ಯಾಮ್ ಅನ್ನೋದು ಬಿಟ್ಟು ಕೈ ಬಿಟ್ಟು ಮುಂದಕ್ಕೆ ತಗೊಂಡೋಗಿ ಸರ್. ನೀವು ಬೈರಗೊಂಡ ಡ್ಯಾಮ್ ಬಿಟ್ಟಿದ್ದೀರಲ್ಲ, ಅದೇ ತರ ನಮ್ದು ಬಿಡಿ. ಇಲ್ವಾ ನೀವು ಮಾಮೂಲಿ ಏನಿತ್ತು ಅದನ್ನು ಮಾಡಿ. ಕೊರಟಗೆರೆ ತಾಲೂಕಿನಾಗ 2 TMC ಅಂತ ಮಾಡಿದಿರಲ್ಲ, ಹೇಳಿದಿರಲ್ಲ, ಅದನ್ನ ಆ ಮಾತು ನೀವು ನೆರವೇರಿಸಿ ಸ್ವಾಮಿ. ರೈತರು ನಮ್ಮನ್ನ ಯಾಕೆ ಅನ್ಯಾಯ ಪಡಿಸ್ತೀರಾ? ನಮ್ಮನ್ನ ಯಾಕೆ ಇಷ್ಟ ಕೊಡ್ತೀರಾ? ಮಾಡಿ ಅಲ್ಲಿ. ಇಲ್ವಾ ನೀವು ಮುಂದಕ್ಕೆ ಇಂದ ತಗೊಂಡು ಬೇರೆ ಕಡೆ ಎಲ್ಲ ಖಾಲಿ ಜಾಗ ಇರೋ ಕಡೆ ಎಲ್ಲ ಬಡ ಭೂಮಿ ಒಳಗೆ ಮಾಡಿ ಸ್ವಾಮಿ. 300 ಅಡಿ 400 ಅಡಿ ಒಳಗೆ ನೀರು ಸಿಗ್ತಾ ಇದೆ, ರೈತರು ಜೀವನ ಮಾಡ್ತಾ ಇದ್ದೀವಿ ಸ್ವಾಮಿ. ಎಲ್ಲರೂ ದಯವಿಟ್ಟು ನಿಮ್ಗೆ ಕೈ ಮುಗಿಕೆಗೆ ಅಂತ ಇದ್ದೀವಿ. ನೀವು ಎಲ್ಲರೂ ನಮ್ಮ ಸರ್ಕಾರ ನೀವು ಮನಸ್ಸಿ ನಮ್ಮನ್ನ ಕೈ ಬಿಟ್ಟು ಮುಂದಕ್ಕೆ ಹೋಗಿ ಸ್ವಾಮಿ. ಸಂಜೆವಾಡ ಅಂತ ಹೇಳ್ಬಿಟ್ಟು ಒಡರಳ್ಳಿ ಬಂದಿರೋದು ಏನಕ್ಕೆ ಅಂತಂದ್ರೆ ನಾವೀಗ ಎತ್ತಿನಹೊಳೆ ಬೊಪ್ಪರ ಡ್ಯಾಮ್ ಅಂತ ಹೇಳ್ಬಿಟ್ಟು ಮಾಡ್ದ. ಇದು ಫಸ್ಟ್ ಬರೀ ಡ್ಯಾಮ್ ಆಗಿತ್ತು. ಡ್ಯಾಮ್ ಅಂತ ಹೇಳ್ಬಿಟ್ಟು ಇದು ದುರ್ಗಳ್ಳಿ ಹತ್ರ ಬಂತು, ಅಲ್ಲಿಂದ ಬಂದಿದ್ದು ಬೈರಮುನಿ ಬಂತು, ಬೈರಮುನಿಂದ ಬಂದಿದ್ದು ಈಗ ಬೊಪ್ಪರ ಡ್ಯಾಮ್ ಆಗಿದೆ. ಡ್ಯಾಮ್ ಇಂದ ಬೊಪ್ಪರ ಡ್ಯಾಮಿಗೆ ಬಂದಿದೆ. ಅಂದ್ರೆ ಮೇನ್ ಇದರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಯೋಜನೆ ಒಳಗೆ ಮೇನ್ ಪಾರದರ್ಶಕತೆ ಇಲ್ಲ, ಒಂದು ಸ್ಪಷ್ಟನೆ ಇಲ್ಲ. ಈ ಸರ್ಕಾರದ ಹತ್ರ ಒಂದು ಸ್ಪಷ್ಟನೆ ಇಲ್ಲ, ಒಂದು ನಿಲುವಿಲ್ಲ. ಈ ಮೇನ್ ನೀರೇ ಇಲ್ಲ. ಫಸ್ಟ್ ಆಫ್ ಆಲ್ ನೀರೇ ಇಲ್ಲ. ನೀರು ಎಲ್ಲಿಂದ ತರ್ತಾರೆ? ತಾವು ಮಾತ್ರ ಅಲ್ವಾ ಕಾಲುವೆಗೆ ಅನುಮತಿ ಕೊಟ್ಟಿದೀವಲ್ವಾ, ಅನುಮತಿ ಕಾಲುವೆನ ತಗೊಂಡೋಗಿ ಅವರು ಇಲ್ಲಿ ನಮ್ಗೆ ಡ್ಯಾಮ್ ಅವಶ್ಯಕತೆ ಇಲ್ಲ, ನಮಗೆ ನೀರು ಬೇಕಿಲ್ಲ, ಇವ್ರು ಕೊಡೋದು ಬೇಕಿಲ್ಲ, ನಾವು ಕೇಳೋದು ಇಲ್ಲ. ಆಮೇಲೆ ಏನಪ್ಪಾ ಅಂತ ಅಂದ್ರೆ ಇದು ತಗೊಂಡೋಗ್ಬಿಟ್ಟು ಅಲ್ಲಿನ ಇಲ್ಲಿ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಇವರಿಗೆ ಕುಡಿಯೋ ನೀರಿಗೆ ಅಂತ ಹೇಳ್ತಾರೆ. ಆ ಕಡೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 2000 ಅಡಿ ಹಾಕಿದ್ರು ನೀರು ಸಿಗ್ತಾ ಇಲ್ಲ. ನಾಳೆ ಅಲ್ಲಿ ಮಾಡಿ ಬೊಪ್ಪ ಡ್ಯಾಮ್ ಅಂದ್ರೆ 5 TMC ನೀರು ನಿಲ್ಲಿಸ್ರಿ. ಅಲ್ಲಿ ಸುಮಾರು ಏನಿಲ್ಲ ಅಂದ್ರೆ 100 ಕಿಲೋಮೀಟರ್ ಜಲಸಂಪನ್ಮೂಲ ಹೆಚ್ಚಾಗ್ತದೆ. ಮಾನ್ಯ ಜಲಸಂಪನ್ಮೂಲ ಸಚಿವರು DK ಶಿವಕುಮಾರ್ ಅವರು ಆಮೇಲೆ ಗೃಹ ಮಂತ್ರಿಗಳು ಏನಂತ ಹೇಳ್ತಾರೆ ಅಂತ ಅಂದ್ರೆ ಈ ಬೈರಗೊಂಡ ಹತ್ರ ಈಗ ರೈತರು ಪ್ರತಿಭಟನೆ ಮಾಡಿರೋ, ಅವ್ರು ವಿರೋಧ ಮಾಡಿರೋ, ನಾವು ಅಲ್ಲಿ ಕೈ ಬಿಟ್ಬಿಟ್ಟು ಇಲ್ಲಿ ಬಂದ್ರಿ ಅಂತ ಹೇಳ್ತಾರೆ. ಯಾಕೆ ಸ್ವಾಮಿ ನಿಮ್ ಕಡೆ ನಾವ್ ಯಾವ ತರ ಕಾಣಿಸ್ತಾ ಇದೀವಿ? ನಾವೇನು ಯಾವ ತರ ಕಾಣಿಸ್ತಾ ಇದೀವಿ? ನಿಮ್ ಕಡೆ ನಾವು ರೈತರ ತರ ಕಾಣಿಸ್ತಾ ಇಲ್ವಾ? ಮೇಯ್ನು ನಮ್ಮೂರಲ್ಲಿ ಇರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ರೈತರೆ. ಇಲ್ಲಿ ಏನಾಗೈತೆ ಅಂತಂದ್ರೆ 2 ಎಕರೆ 1 ಎಕರೆ ಅರ್ಧ ಎಕರೆನಲ್ಲಿ ಇರ್ತಕ್ಕಂಥದ್ದು ಆಲ್ರೆಡಿ ಅದೇ ದೊಡ್ಡ ಲೈನ್ ತಗೊಂಡ್ ಬಿಟ್ಟಿದ್ದೀರಾ. ಒಂದ್ ಕಡೆ ದೊಡ್ಡ ಲೈನ್ ಬಿಟ್ಟಿದ್ದೀರಾ, ಇವಾಗ ಇನ್ನೊಂದು ಪವರ್ ಲೈನ್ ಅಂತ ಹೇಳ್ಬಿಟ್ಟು ಪಂಗೋಸಿ ಪವರ್ ಲೈನ್ ತಗೊಂಡ್ತಾ ಇದ್ದೀರಾ. ಈ ಅಕ್ವೈಸೇಷನ್ ಇದು ಇವಾಗ ಡ್ಯಾಮು ನಾವ್ ಎಲ್ಕೋಬೇಕು. ಇದರಲ್ಲಿ ಪಾರದರ್ಶಕತೆ ಇಲ್ಲ. ಯಾಕೆ ಅಂತ ಅಂದ್ರೆ ಇದರಲ್ಲಿ ಮೇನ್ ಮೂಲ ಕಾರಣ ಏನೈತೆ ಅಂತ ಅಂದ್ರೆ